ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯಲ್ಲಿ 3 ಕಮಿಟಿಯನ್ನು ರಚನೆ ಮಾಡಲಾಗಿದೆ. ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಈ ಕಮಿಟಿಯನ್ನು ರಚಿಸಿದ್ದಾರೆ. ಯಡಿಯೂರಪ್ಪನವರು ಈ ಕುರಿತಾಗಿ ಹೇಳಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು 3 ಕಮಿಟಿಯನ್ನು ರಚನೆ ಮಾಡಿದ್ದೇವೆ. ವಿಜಯೇಂದ್ರ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಬಿಜೆಪಿ ಅಧ್ಯಕ್ಷರು. ವಿಜಯೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಿಂಗಂತೇಳಿ ಬೆಂಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮಿಟಿ ವರದಿ ಬಂದ ನಂತರ ಮುಂದಿನ ಹೋರಾಟ ನಾವು ಮಾಡ್ತೀವಿ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು ಕಮಿಟಿ ರಚನೆ ಮಾಡಿದ್ದೀವಿ. ಆ ವರದಿ ಬರುತ್ತೆ, ಆ ನಂತರ ಹೋರಾಟ ಮಾಡ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ರಚನೆ ಮಾಡಿದ್ದೀವಿ. ವಿಜಯೇಂದ್ರ ಅವರು 3 ಕಮಿಟಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ. ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ಪದೇ ಪದೇ ಕೋವಿಡ್ ಹಗರಣನೇ ಅವ್ರ ಮನೆಯಲ್ಲೇ ತಂದಿದ್ದಾರೆ. ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣನೇ ನೋಡಿ, ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತಂದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ. ಬೀಳಿಸುವ ಪ್ರಯತ್ನ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಆಫರ್ ಮಾಡ್ತಿದ್ದಾರೆ. ಹುಚ್ಚುತನದ ಪರಮಾವಧಿ ಇವರೇ. ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮನ ಬಂದಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಅವರಲ್ಲೇ ಇರುವಂಥ ಗೊಂದಲ, ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ, ಆ ಕಾರಣಕ್ಕಾಗಿ ಥರ ಮಾತಾಡ್ತೀರ ಅನ್ನೋ ಗೊತ್ತಿಲ್ಲ. ಅದು ಅವರು ಬಿಟ್ಟಂಥದ್ದು. ಆ ಥರ ಯಾವುದೂ ಇಲ್ಲ ರೀ. BJP ಅವ್ರು ಸುಳಿಯೋದಾಗಲಿ, ಕಾಂಗ್ರೆಸ್ನವ್ರು ನಾವು ಸುಳಿಯೋದಾಗಲಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಅದರ ಅರ್ಥನೂ ಇಲ್ಲ. ಆ ಕೆಲಸ ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯಲ್ಲಿ 3 ಕಮಿಟಿಯನ್ನು ರಚನೆ ಮಾಡಲಾಗಿದೆ. ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಈ ಕಮಿಟಿಯನ್ನು ರಚಿಸಿದ್ದಾರೆ. ಯಡಿಯೂರಪ್ಪನವರು ಈ ಕುರಿತಾಗಿ ಹೇಳಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು 3 ಕಮಿಟಿಯನ್ನು ರಚನೆ ಮಾಡಿದ್ದೇವೆ. ವಿಜಯೇಂದ್ರ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಬಿಜೆಪಿ ಅಧ್ಯಕ್ಷರು. ವಿಜಯೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಿಂಗಂತೇಳಿ ಬೆಂಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮಿಟಿ ವರದಿ ಬಂದ ನಂತರ ಮುಂದಿನ ಹೋರಾಟ ನಾವು ಮಾಡ್ತೀವಿ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು ಕಮಿಟಿ ರಚನೆ ಮಾಡಿದ್ದೀವಿ. ಆ ವರದಿ ಬರುತ್ತೆ, ಆ ನಂತರ ಹೋರಾಟ ಮಾಡ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ರಚನೆ ಮಾಡಿದ್ದೀವಿ. ವಿಜಯೇಂದ್ರ ಅವರು 3 ಕಮಿಟಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ. ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ಪದೇ ಪದೇ ಕೋವಿಡ್ ಹಗರಣನೇ ಅವ್ರ ಮನೆಯಲ್ಲೇ ತಂದಿದ್ದಾರೆ. ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣನೇ ನೋಡಿ, ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತಂದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ. ಬೀಳಿಸುವ ಪ್ರಯತ್ನ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಆಫರ್ ಮಾಡ್ತಿದ್ದಾರೆ. ಹುಚ್ಚುತನದ ಪರಮಾವಧಿ ಇವರೇ. ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮನ ಬಂದಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಅವರಲ್ಲೇ ಇರುವಂಥ ಗೊಂದಲ, ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ, ಆ ಕಾರಣಕ್ಕಾಗಿ ಥರ ಮಾತಾಡ್ತೀರ ಅನ್ನೋ ಗೊತ್ತಿಲ್ಲ. ಅದು ಅವರು ಬಿಟ್ಟಂಥದ್ದು. ಆ ಥರ ಯಾವುದೂ ಇಲ್ಲ ರೀ. BJP ಅವ್ರು ಸುಳಿಯೋದಾಗಲಿ, ಕಾಂಗ್ರೆಸ್ನವ್ರು ನಾವು ಸುಳಿಯೋದಾಗಲಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಅದರ ಅರ್ಥನೂ ಇಲ್ಲ. ಆ ಕೆಲಸ ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯಲ್ಲಿ 3 ಕಮಿಟಿಯನ್ನು ರಚನೆ ಮಾಡಲಾಗಿದೆ. ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಈ ಕಮಿಟಿಯನ್ನು ರಚಿಸಿದ್ದಾರೆ. ಯಡಿಯೂರಪ್ಪನವರು ಈ ಕುರಿತಾಗಿ ಹೇಳಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು 3 ಕಮಿಟಿಯನ್ನು ರಚನೆ ಮಾಡಿದ್ದೇವೆ. ವಿಜಯೇಂದ್ರ ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಬಿಜೆಪಿ ಅಧ್ಯಕ್ಷರು. ವಿಜಯೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಹಿಂಗಂತೇಳಿ ಬೆಂಗಳೂರಿನಲ್ಲಿ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮಿಟಿ ವರದಿ ಬಂದ ನಂತರ ಮುಂದಿನ ಹೋರಾಟ ನಾವು ಮಾಡ್ತೀವಿ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು ಕಮಿಟಿ ರಚನೆ ಮಾಡಿದ್ದೀವಿ. ಆ ವರದಿ ಬರುತ್ತೆ, ಆ ನಂತರ ಹೋರಾಟ ಮಾಡ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ರಚನೆ ಮಾಡಿದ್ದೀವಿ. ವಿಜಯೇಂದ್ರ ಅವರು 3 ಕಮಿಟಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ.
ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ಪದೇ ಪದೇ ಕೋವಿಡ್ ಹಗರಣನೇ ಅವ್ರ ಮುನ್ನೆಲೆ ತಂದಿದ್ದಾರೆ. ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣನೇ ಮುನ್ನೆಲೆ. ನೋಡಿ, ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತರದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ನಡೀತಾ ಇದೆ, ಕೋಟ್ಯಾಂತರ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಅನ್ನುವಂಥ ಹುಚ್ಚುತನದ ಪರಮಾವಧಿ ಇವರೇ. ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮನ ಬಂದಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಅವರಲ್ಲೇ ಇರುವಂಥ ಗೊಂದಲ, ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ, ಆ ಕಾರಣಕ್ಕಾಗಿ ಥರ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅದು ಅವರು ಬಿಟ್ಟಂಥದ್ದು. ಆ ಥರ ಯಾವುದೂ ಇಲ್ಲ ರೀ. BJPಯವ್ರನ್ನ ಅವ್ರು ಸುಳಿಯೋದಾಗಲಿ, ಕಾಂಗ್ರೆಸ್ನವ್ರು ನಾವು ಸುಳಿಯೋದಾಗಲಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಅದರ ಅರ್ಥನೂ ಇಲ್ಲ. ಆ ಕೆಲಸ ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯಲ್ಲಿ 3 ಕಮಿಟಿಯನ್ನ ರಚನೆ ಮಾಡಲಾಗಿದೆ. ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು ಈ ಕಮಿಟಿಯನ್ನ ರಚಿಸಿದ್ದಾರೆ. ಯಡಿಯೂರಪ್ಪನವರು ಈ ಕುರಿತಾಗಿ ಹೇಳಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು 3 ಕಮಿಟಿಯನ್ನ ರಚನೆ ಮಾಡಿದ್ದೇವೆ. ವಿಜಯೇಂದ್ರ ಕಮಿಟಿಯನ್ನ ರಚನೆ ಮಾಡಿದ್ದಾರೆ ಬಿಜೆಪಿ ಅಧ್ಯಕ್ಷರು. ವಿಜಯೇಂದ್ರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಹಿಂಗಂತೇಳಿ ಬೆಂಗಳೂರಿನಲ್ಲಿ BS ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಮಿಟಿ ವರದಿ ಬಂದ ನಂತರ ಮುಂದಿನ ಹೋರಾಟ ನಾವು ಮಾಡ್ತೀವಿ. ವಕ್ಫ್ ವಿರುದ್ಧ ಹೋರಾಟಕ್ಕೆ ನಾವು ಕಮಿಟಿ ರಚನೆ ಮಾಡಿದ್ದೀವಿ. ಆ ವರದಿ ಬರುತ್ತೆ, ಆ ನಂತರ ಹೋರಾಟ ಮಾಡ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದ್ದಾರೆ. ರಚನೆ ಮಾಡಿದ್ದೀವಿ. ವಿಜಯೇಂದ್ರ ಅವರು 3 ಕಮಿಟಿ ಅನೌನ್ಸ್ ಮಾಡಿದ್ದಾರೆ. ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ. ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ದುರುದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ. ಪದೇ ಪದೇ ಕೋವಿಡ್ ಹಗರಣನೇ ಅವ್ರ ಮುನ್ನೆಲೆ ತಂದಿದ್ದಾರೆ. ಬಿಜೆಪಿ ವಿರುದ್ಧ ಪದೇ ಪದೇ ಕೋವಿಡ್ ಹಗರಣನೇ ಮುನ್ನೆಲೆ. ನೋಡಿ, ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು, ಬದುಕುಳಿಯೋದೇ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಸಿನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ನಮಗೆ ಹೊರಗಡೆಯಿಂದ ತರದು ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ. ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ನಡೀತಾ ಇದೆ, ಕೋಟ್ಯಾಂತರ ರೂಪಾಯಿ ಆಫರ್ ಮಾಡ್ತಿದ್ದಾರೆ ಅನ್ನುವಂಥ ಹುಚ್ಚುತನದ ಪರಮಾವಧಿ ಇವರೇ. ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ. ಮನ ಬಂದಂತೆ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ. ಅವರಲ್ಲೇ ಇರುವಂಥ ಗೊಂದಲ, ಶಿವಕುಮಾರ್ ಅವ್ರ ಜೊತೆಗಿರೋ ಗೊಂದಲ, ಆ ಕಾರಣಕ್ಕಾಗಿ ಥರ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅದು ಅವರು ಬಿಟ್ಟಂಥದ್ದು. ಆ ಥರ ಯಾವುದೂ ಇಲ್ಲ ರೀ. BJPಯವ್ರನ್ನ ಅವ್ರು ಸುಳಿಯೋದಾಗಲಿ, ಕಾಂಗ್ರೆಸ್ನವ್ರು ನಾವು ಸುಳಿಯೋದಾಗಲಿ ಯಾವುದೇ ಪ್ರಯತ್ನ ನಡೀತಾ ಇಲ್ಲ. ಅದರ ಅರ್ಥನೂ ಇಲ್ಲ. ಆ ಕೆಲಸ